ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 2 ನಿಮಿಷ ನಿಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. 62ನೇ ಕೀರ್ತನೆಯ 5ನೇ ವಚನ. ನನ್ನ ಮನವೇ, ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ಕೀರ್ತನೆಗಾರನಾದಂಥ ದಾವೀದನು ಹೇಳುವಂಥ ಮಾತು ಅಂದರೆ, ತನ್ನ ಮನಸ್ಸಿಗೆ ತನ್ನನ್ನು ತಾನು ಸಂತೈಸಿಕೊಳ್ಳುತ್ತಾ ಇರುವಂಥ ಮತ್ತು ತನ್ನನ್ನು ತಾನು ಸರಿಪಡಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ಆತನು ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಆತನು ತನ್ನ ಮನಸ್ಸಿಗೆ ಹೇಳ್ತಾನೆ, ನನ್ನ ಮನವೇ, ಮೊದಲನೇದಾಗಿ ನೀನು ದೇವರನ್ನು ನಂಬು. ಮತ್ತು ಎರಡನೆಯದಾಗಿ ಆತನು ಹೇಳ್ತಾನೆ, ಶಾಂತವಾಗಿರು. ಈ 2 ಸಂಗತಿಗಳನ್ನು ನಾವು ಆಲೋಚನೆ ಮಾಡುವಾಗ, ನಾವು ದೇವರನ್ನು ನಂಬುವಾಗ ಮನಸ್ಸಿಗೆ ಶಾಂತಿಯು ನೆಮ್ಮದಿಯು ಉಂಟಾಗ್ತದೆ. ಮತ್ತು ದೇವರ ವಾಕ್ಯದಲ್ಲಿ ಹೇಳ್ತಾನೆ, ನನ್ನ ನಿರೀಕ್ಷೆ, ನೀನು ಮನಸ್ಸೇ, ನೀನು ಏನನ್ನ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೀಯೋ ಅದು ನೆರವೇರುವುದು ದೇವರಿಂದ ಮಾತ್ರ. ಆದುದರಿಂದ ನೀನು ದೇವರನ್ನೇ ನಂಬಿ ಶಾಂತವಾಗಿರಬೇಕು. ಆಗ ತಾನೇ ದೇವರು ನಿನ್ನ ನಂಬಿಕೆಯನ್ನು ನೋಡಿ ನಿನ್ನ ನಿರೀಕ್ಷೆಯನ್ನು ಆತನು ಸಫಲ ಮಾಡುತ್ತಾನೆ ಎಂಬುದನ್ನು ಈ ವಾಕ್ಯದ ಮುಖಾಂತರವಾಗಿ ನಾವು ತಿಳಿದುಕೊಳ್ಳುವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಾನು ಮತ್ತು ನೀವುಗಳು ದೇವರನ್ನು ನಂಬಬೇಕು, ದೇವರನ್ನು ನಿರೀಕ್ಷಿಸಬೇಕು. ದೇವರ ಮೇಲೆ ನಮ್ಮ ಅಪಾರವಾದಂಥ ಪ್ರೀತಿಯನ್ನು, ನಂಬಿಕೆಯನ್ನು ಇಟ್ಟುಕೊಳ್ಳುವಾಗ ನಾವು ನಮ್ಮ ಮನಸ್ಸುಗಳನ್ನು ಶಾಂತವಾಗಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆದುದರಿಂದ ಕೀರ್ತನೆಗಾರನು ಕೂಡ ಇದನ್ನೇ ನಮಗೆ ಹೇಳುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದಾನೆ. ಪ್ರಿಯರೇ, ದೇವರನ್ನು ನಂಬಿ ಶಾಂತವಾಗಿದ್ದು ನಮ್ಮ ನಿರೀಕ್ಷೆಯನ್ನು ನಾವು ಪರಿಪೂರ್ಣಗೊಳಿಸಿಕೊಳ್ಳೋಣ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ನಿಮ್ಮ ದಿನವು ಶುಭಕರವಾಗಿರಲಿ. ಆಮೆನ್.